ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ಹೊಸ ವೀಡಿಯೋಗೆ ವೆಲ್ಕಮ್. ನಾನು ನಿಮ್ಮ ಶೆಟ್ಟಿ ಲಾಗ್. ಹಂಗೆ ಚಿಕ್ಕಮಂಗ್ಳೂರಿಂದ ನಮ್ಮ ಕ್ಯಾರ್ಪೇಟೆಗೆ ಹೋಗ್ತಾ ಇದೆ, ನಮ್ಮ ಊರಿಗೆ. ಆನ್ ದ ವೇ ಹಂಗೆ ಇಲ್ಲಿ ಯಗಚಿ ಡ್ಯಾಮ್ ಅಂತ ಇದೆ, ಅದಕ್ಕೆ ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಬಂದೆ. ಯಾವುದೇ ರೀತಿ ನಮಗೆ ಎಂಟ್ರಿ ಫೀಸಸ್ ಏನು ಇರೋದಿಲ್ಲ ಈ ಡ್ಯಾಮಲ್ಲಿ. ಸೊ ಅದಕ್ಕೆ ಹಂಗೆ ಇನ್ನೇನು ಈ ಕಡೆ ಬರೋದು ಯಾವಾಗಲೂ ಏನೋ ಒಂದು ಸಲ ವಿಸಿಟ್ ಕೊಟ್ಟು ಹಂಗೆ ನಮ್ಮ ಯೂಟ್ಯೂಬರ್ಗೆಲ್ಲ ತೋರಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ. ಇರ್ಬೋದು, ಜನ ಏನಷ್ಟಿಲ್ಲ, ಬಟ್ ತುಂಬ ಬಿಸಿಲಿದೆ ಚಿಕ್ಕಮಂಗ್ಳೂರು. ಯಪ್ಪ, ಭಯಂಕರ ಬಿಸಿಲು. ಪೊಲೀಸವರೆಲ್ಲ ಆರಾಮಾಗಿ ಕುತ್ಕೊಬಿಟ್ಟಿದ್ದಾರೆ. ಸಖತ್ತಾಗಿದೆ. ನಾನು ಆಲ್ರೆಡಿ ಒಂದು ಸಲ ಬಂದಿದ್ದೆ, ಬಟ್ ಲಾಗ್ ಮಾಡಿರಲಿಲ್ಲ. ಅದಕ್ಕೆ ಇನ್ನೊಂದು ಸಲ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೆಲ್ಲ ಪಾರ್ಕ್ ಥರ ಮಾಡಿದ್ದಾರೆ, ಆರಾಮಾಗಿ ಕುತ್ಕೋಬೋದು ಎಷ್ಟೊತ್ತು ಬೇಕಾದರೂ, ಯಾರೂ ಏನು ಕೇಳಲ್ಲ. ಇಲ್ಲಿಗೆಲ್ಲ ಎಂಟ್ರಿ ಇಲ್ಲ. ನೋಡ್ತಾ ಇರ್ಬೋದು, ಸಖತ್ತಾಗಿ ಕಾಣ್ತಾ ಇದೆ ವ್ಯೂ ಮಾತ್ರ. ಯಗಚಿ ಡ್ಯಾಮ್ ನೋಡೋಣ ಬನ್ನಿ. ಇನ್ನೂ ಒಳಗೆ ಹೋಗ್ಬೋದಾ ಏನು? ನೋ ಎಂಟ್ರಿ ಫಾರ್ ಪಬ್ಲಿಕ್. ಒಳಗೆ ಎಂಟ್ರಿ ಇಲ್ಲ. ಎಂಟ್ರಿ ಇದ್ದಿದ್ರೆ ಅಲ್ಲೆಲ್ಲ ಹೋಗ್ಬೋದಿತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಕೆಳಗೆ ಇಳಿಬೋದೇನೋ, ನೋಡೋಣ ಬನ್ನಿ. ಹಂಗೆ ಅಂದವೇ ಹೋಗ್ತಿದ್ನಲ್ಲ, ಇದು ಒಂದು ಲಾಗ್ ಆಗೋಗುತ್ತೆ. ಒಂದು ಲಾಗಲ್ಲಿ ಇದನ್ನೂ ಒಂದು ತೋರಿಸ್ಬೋದಲ್ಲ ಅಂದ್ಬಿಟ್ಟು ಸುಮ್ಮನೆ ಖಾಲಿ ಹೋಗ್ಬೇಕೀಗ ನಾನು. ಇದೇನು ಒಂದು ತೋರಿಸೋಣ ಅಂದ್ಬಿಟ್ಟು ಬಂದೆ. ಜನ ಏನಿಲ್ಲ ಗುರು, ಪೀಸಾಗಿದೆ ಮಾತ್ರ. ಆರಾಮ್ ಅಂದ್ಕೊಳ್ಳಿ. ಚಿಕ್ಕಮಂಗ್ಳೂರು ಎಂಟ್ರೆನ್ಸಲ್ಲೇ ಇದು ಬೇಲೂರು ರೋಡ್ ರೈಟ್ ಸೈಡಲ್ಲಿ ಸಿಗುತ್ತೆ. ಚಿಕ್ಕಮಂಗ್ಳೂರಿಂದ ಬೇಲೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ಬೋದು, ಗೇಟ್ ಕಾಣಿಸ್ತಾ ಇದೆ. ಪರವಾಗಿಲ್ಲ, ನಮ್ಮ ಗೌರ್ಮೆಂಟ್ ಇದಕ್ಕೆ ಎಂಟ್ರಿ ಫೀಸ್ ಎಲ್ಲ ಏನೂ ಮಾಡಿಲ್ಲ, ಪರವಾಗಿಲ್ಲ. ಯಾರು ಬೇಕಾದರೂ ಬರ್ಬೋದು, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಇನ್ನೂ ಒಳಗೆ ಬಿಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ವ್ಯೂ ಒಂಥರ ಚೆನ್ನಾಗಿತ್ತು. ಯಾರೋ ಓಡಾಡ್ತಿದ್ದಾರೆ, ಬಟ್ ಬಿಡಲ್ವೇನೋ, ನೋಡೋಣ ಬನ್ನಿ. ಬ್ರದರ್ ಇದು ಒಳಗೆ ಬಿಡಲ್ವಾ? ಇಲ್ಲಿ ಇಷ್ಟೇನಾ? ಒಳಗೆ ಬಿಡಲ್ವಂತೆ, ಇಷ್ಟೇ ಅಂತೆ. ಇಷ್ಟೇ ವ್ಯೂ, ಏನಿಲ್ಲ. ಅಂದವೇ ಹೋಗ್ಬೇಕಾದ್ರೆ ಒಂದು ವಿಸಿಟ್ ಕೊಡೋದಕ್ಕೆ ಏನು ಲಾಸ್ ಏನು ಆಗೋದಿಲ್ಲ. ಒಂದು ವಿಸಿಟ್ ಕೊಟ್ಟು ಆರಾಮಾಗಿ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಪೀಸಾಗಿದೆ, ಯಾವ ವೆಹಿಕಲ್ ಸೌಂಡ್ ಇಲ್ಲ, ಏನಿಲ್ಲ, ಆರಾಮಿದೆ. ಮೇ ಬಿ ಇಲ್ಲೆಲ್ಲ ನೀರು ಬಿಟ್ಟಾಗ ಇನ್ನೂ ಚೆನ್ನಾಗಿ ಕಾಣಿಸ್ಬೋದೇನೋ. ಸರಿ, ಹೊರಡೋಣ. ಇನ್ನೇನು ಲೇಟ್ ಆದರೆ ಕಷ್ಟ. ಇನ್ನೂ 90 ಮೀನ್ಸ್ ಇನ್ನೂ ಒಂದು 110-120 ಕಿಲೋಮೀಟರ್ಸ್ ಹೋಗಬೇಕು ನಮ್ಮೂರಿಗೆ. ಇಲ್ಲೆಲ್ಲ ಕರುಗಳನ್ನೆಲ್ಲ ಬಿಟ್ಟಿದ್ದಾರೆ ಹುಲ್ಲೆಲ್ಲ ತಿನ್ನೋದಕ್ಕೆ. ಒಟ್ಟಲ್ಲಿ ಚೆನ್ನಾಗಿದೆ, ಲಾಸ್ ಏನಿಲ್ಲ, ಬಂದು ಹೋಗ್ಬೋದು ಆರಾಮಾಗಿ. ಈ ಬೇಲೂರು ರೋಡಲ್ಲೇ ಇದಾದಮೇಲೆ ನೆಕ್ಸ್ಟ್ ಏನೋ ಸಿಗೋದು, ಅಲ್ಲಿ ಬೋಟಿಂಗೆಲ್ಲ ಇದೆ. ಚೆನ್ನಾಗಿದೆ ಅದು ಪ್ಲೇಸು, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಬೋಟಿಂಗ್, ಈ ಬನಾನಾ ರೈಡ್ ಆ ಥರ ತುಂಬ ಬೋಟಿಂಗ್ಸ್ ಎಲ್ಲ ಇದೆ ಅಲ್ಲಿ. ಯಾರ್ಯಾರು ಚಿಕ್ಕಮಂಗ್ಳೂರು ವಿಸಿಟ್ ಮಾಡಬೇಕಂತ ಇದ್ದರೆ ಅದೊಂದು ಪ್ಲೇಸ್ ಟ್ರೈ ಮಾಡ್ಬೋದು, ನೀರು ವಾಟರಲ್ಲಿ ಆಟ ಆಡೋದಕ್ಕೋಸ್ಕರ. ಆ್ಯಂಡ್ ಇದೇನಂದರೆ ಆನ್ ದ ವೇ ಹೋಗ್ಬೇಕಾದ್ರೆ ಏನಾದರೂ ಬೋರ್ ಆಯ್ತಂದರೆ ಒಂದು ಟೈಮ್ ಸ್ಪೆಂಡ್ ಮಾಡ್ಕೋಬೋದಕ್ಕೆ ಫ್ಯಾಮಿಲಿ ಜೊತೆ ಚೆನ್ನಾಗಿದೆ.
A few moments later. ಪೊಲೀಸವ್ರನ್ನ ಕೇಳೋಣ, ಇನ್ ಕೇಸ್ ಏನಾದ್ರು ಈ ಥರ ಯೂಟ್ಯೂಬರ್ ಅಂತೆಲ್ಲ ಹೇಳ್ತೀನಿ, ಏನಾದರೂ ಒಳಗೆ ಬಿಡೋ ಚಾನ್ಸಸ್ ಇತ್ತಂದರೆ ನೋಡೋಣ. ಕೇಳೋಣ, ಅಲ್ಲಿ ಪಾಪ ಫೋನ್ ತಿಂತಾರೆ. ಸರ್ ನಮಸ್ತೆ. ಸರ್ ಒಳಗೆ ಬಿಡೋದಿಲ್ವಾ? ಎಂಟ್ರಿ ಇಲ್ವಾ? ಯಾರ ಹತ್ರ ಪರ್ಮಿಷನ್ ತೊಗೋಬೇಕು? ಆಫೀಸಲ್ಲಿ ತರಬೇಕು. ಹೌದಾ, ಬಿಡಲ್ಲ ಹಂಗಾರೆ ಒಳಗೆ? ಸರಿ, ಪಬ್ಲಿಕ್ಕಿಗೆ ಯಾರಿಗೆ ಎಂಟ್ರಿ ಇಲ್ಲ. ಓಕೆ. ಇಷ್ಟೇ ಅಲ್ಲ ಸರ್ ಪ್ಲೇಸು ಒಂದು? ಡೌನ್ ಸೈಡ್ ಹೋಗ್ಬೋದು. ಹಾಂ, ಹೋಗಿದೆ, ಹೋಗಿ ನೋಡ್ಕೊಬಂದೆ. ನಾನು ಯೂಟ್ಯೂಬರ್, ಅದಕ್ಕೆ ಒಂದ್ಸಲ ಕೇಳೋಣ. ನಾನು ಯೂಟ್ಯೂಬರು. ಹೌದಾ? ಹಾಂ, ಒಂದ್ಸಲ ಅದಕ್ಕೆ ಕೇಳೋಣ ಅಂದ್ಬಿಟ್ಟು. ಅದೇ ಆಫೀಸಿಗೆ ಹೋಗ್ಬೇಕಾಗ್ತೆ. ನೀವೆಲ್ಲ ಯೂಟ್ಯೂಬಲ್ಲಿ ಬರ್ತೀರಾ? ಹೌದಾ? ಹಾಂ, ಅದೇ ಆಫೀಸಿಗೆ ಹೋಗ್ಬೇಕಾಗ್ತೆ. ಹಾಂ, ಆಫೀಸ್ಗೆ ಹೋಗಿ ಆಫೀಸರ್ ಇರ್ತಾರಲ್ಲಿ, ಅವ್ರ ಹತ್ರ ಕೇಳಿ ಆದೇಶ ತಗೊಂಡ್ರೆ ಮತ್ತೆ ನಮ್ಮ ಪ್ರಕಾರ ಬಿಡಂಗೆ ಬರಲ್ಲ. ಯಾರು ಒಳಗಡೆ ಪಬ್ಲಿಕ್ನ ಬಿಡಬೇಡಿ, ಅಲ್ಲೇ ಹಾಕಿದಾರಲ್ಲ, ಪಬ್ಲಿಕ್ ಇಸ್ ನಾಟ್ ಅಲೌಡ್ ಅಂತ. ಹಾಂ, ಹಂಗಾಗಿ ಯಾರಿಗೂ ಒಳಗಡೆ ಎಂಟ್ರಿ ಇರಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಬ್ಲಿಕ್ಕಿಗೆ ಯಾರೂ ಅಲೋ ಮಾಡಲ್ಲಂತೆ, ಆಫೀಸರ್ ಹತ್ರ ಪರ್ಮಿಷನ್ ತೊಗೋಬೇಕಂತೆ. ಸುಮ್ಮನೆ ಹಿಂಸೆ ಮಾಡಿ ಹೋಗೋಂಥದ್ದು ಬೇಡ ಅಷ್ಟೇ. ಇನ್ನೂ ಚೆನ್ನಾಗಿದೆ ಒಳಗಡೆ, ಪರ್ಮಿಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ನಾವು ಸಾಕು, ಬನ್ನಿ ಹೋಗೋಣ. ಇನ್ನು ನೋಡಿ, ಅಲ್ಲೇ ಎಗಚಿ ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ, ಅಲ್ಲೇ ಕಾಣ್ತಾ ಇದೆಯಲ್ಲ ಬೋರ್ಡು, ನೋಡ್ತಾ ಇರ್ಬೋದು. ಅದೇ ಬೋರ್ಡು. ಇಲ್ಲಿಗೆ ಹೋಗಿದ್ದು ನಾವು. ಚೆನ್ನಾಗಿದೆ, ತುಂಬ ಗೇಮ್ಸ್ಗಳೆಲ್ಲ ಇದೆ, ಚೆನ್ನಾಗಿದೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ಚುರುಮುರಿ ಮಾಡ್ತಾಯಿದ್ದಾರೆ. ಓಕೆ, ನಾನಿನ್ನು ಹೋಗ್ಬೇಕಿನ್ನ ಊರಿಗೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಶೆಟ್ಟಿ ಲಾಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.